ನಂತರ ಅಂದ್ರೆ ಉತ್ತರ ಕನ್ನಡ ಭಾಷೆ ಒಳಗೆ ಹಸಿರು ಕಾಡು ಅಂತಾರೆ. ಹಸಿರು ಕಾಡು ಇದ್ದವರು ಭಾಳ ಅದರಲ್ಲಿ ಚಲೋ. ಇನ್ನ ಸರಿ ಇರಲ್ಲ, ಚಂದನೆ ಕುಡಿಯೋರು. ಹಾಂ, ಗಿರಾಕಿಗಳೇ ದೇವರ ಸಮಾನ. ಸಂಜೆ 4 ಗಂಟೆ ಆಯ್ತು, ಬಂದ್ವಿ, ಅಂಗಡಿ ಓಪನ್ ಮಾಡಿದ್ವಿ, ಪೂಜೆ ಗೀಜೆ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ನಾವು ಆರಾಮದೀವಿ ನೋಡ್ರಿ. ಇದು ನೋಡ್ರಿ, ನಿನ್ನೆ ಇಲ್ಲಿಂದ ಲಾಗ್ ಕೆಲಸ ಇಲ್ಲಿ ಬಂದೈತಿ. ಇಲ್ಲಿಂದ ನಿನ್ನೆಯಿಂದ ಲಾಗ್ ಕಂಟಿನ್ಯೂಷನ್ ಆಗತೈತಿ. ಕೆಲಸ ಎಲ್ಲ ಮುಗಿತ್ರಿ, ಎಲ್ಲ ಮುಗಿಸ್ಕೊಂಡು ಇವತ್ತು ಅಂಗಡಿ ಈ ಕಡೆ ಸೆಟ್ ಮಾಡಾಕತ್ತೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನೆಲ್ಲ ನಡೀತಾ ಅಂತ ನೋಡ್ಕೊಂಡು ಬರೋಣ. ನೋಡಿರಿ, ಫಿನಿಶಿಂಗ್ ಇಷ್ಟ ಆಯ್ತು. ಇದು ಒಂದು 2.5 ಚೀಲ ಸಿಮೆಂಟ್ ಹೋಗೈತಿ, ಒಂದು ಅರ್ಧ ಗಾಡಿ ಗಾಳಿ ಹೋಗೈತಿ ರೀ. ನೋಡೋಕೆ ಎಷ್ಟು ಕಾಣ್ತೈತಿ? 4 ಒಂದು 6 ಐತನೇ ಇದೆ ಸೈಜ್ ರೀ. ಬೆಳಗ್ಗೆ ಬಂದು ಹಿಂದಿಗೆಲ್ಲ ಗಟ್ಟಾಗೈತಿ. ಗಟ್ಟಾಗೈತಿಲ್ಲ, ಚಲೋ ಬಂದೈತಿ ಇಲ್ಲಿಗೆ. ಅದ್ರ ಮೇಲೆ ಹಂಗೆ ಅಂಗಡಿ ಕುಂದಿರ್ಸಿದ್ರಿ ನೀವು. ಎಲ್ಲ ಎಷ್ಟು ಹೊಲಸಾಟ ಆಗಿದೆ, ಈ ಥರ ಎಲ್ಲ ಹೊಲಸಾಟ ಆಗೈತಿ. ಇಲ್ಲಿ ಸ್ವಲ್ಪ ಗಟ್ರ ಐತ್ರಿ, ನೀರು ಹೋಗಿ ಬಿಟ್ಕೊಂಡು ಇದೊಂದು ಸ್ವಲ್ಪ ಇದಕ್ಕೊಂದು ಪೇಂಟ್ ಒಂದು ಹಚ್ಚಿಸ್ಬೇಕು ರೀ. ಅದೊಂದು ದಿವ್ಸ ಮಾಡ್ಬೇಕು. ಈಗೇನು ಆಗೋದಿಲ್ಲ, ದೀಪಾವಳಿ ಸನ್ಯಾಗ ದಸರಾಕ ಹಚ್ಚಿರಾತ. ಅಂಗಡಿ ಈ ಕಡೆ ಇಟ್ಟವ್ರಿ, ಇದನ್ನ ಎತ್ತಿಲ್ಲಿ ಇಡ್ಬೇಕು. ಈಗ ಹುಡುಗರು ಯಾರ್ಯಾರು ಕರಿತೀನಿ, ಕರೆದಿಲ್ಲ. ಇವು ಅವಾಗ ಫುಟ್ಪಾತ್ ಹಿಂಗೆ ಕಲ್ರಿ ಗಟ್ಟಿದ್ದು ಇಟ್ಕೊಂಡಿದ್ವಿ. ಅದನ್ನ ಕುಂದ್ರಾಕ ಬಕೆಟ್ ಗಿಟ್ ತೊಗೊಂಡಿದ್ವಿ. ಇಲ್ಲಿಟ್ಟು ಇಲ್ಲೇ ಈ ಮೂಲಿ ಬಕೆಟ್ ಇಡೋಕೆ ಕಟ್ಟಿ ಮಾಡ್ಕೋತೀನಿ ರೀ. ಅವೆರಡು ಕಲ್ಲು ಇಲ್ಲಿ ಇಟ್ಕೊಂಡು ಒಬ್ಬನೇ ಆಗೀನಿ. ಒಂದು ಹುಡುಗರು ಬರೋಕೆ ಹೇಳೀನಿ, ಚಾಲೂ ಮಾಡ್ಬೇಕು ರೀ. ಆಲ್ರೆಡಿ 7:08 ಆಯ್ತು. ರಾತ್ರಿ ಲೇಟಾಗಿ ಮಕ್ಕೊಂಬಿಟ್ಟಿನಿ. ನಾನು ಲೇಟ್ ಆಗೈತೀನಿ, ನಿದ್ದೆ ಆಗಿಲ್ಲ ಕರೆಕ್ಟಾಗಿ. ಈಗ ನೋಡ್ರಿ, ಅಂಗಡಿ ಎತ್ತಿ ಇಟ್ಟಿವಿ. ಇಲ್ಲಿ ಮುಂದಿತ್ತು ರೀ 3 ಫುಟ್ ಇಲ್ಲಿತ್ತು ರೀ, ಈ ಜಾಗದಾಗಿತ್ತು. ಇಲ್ಲಿಂದ ಒಂದು 2ರಿಂದ 3 ಫುಟ್ ಹಿಂದಕ್ಕೆ ತೊಗೊಂಡಿವಿ. ಯಾಕಂತಂದ್ರೆ ಇಲ್ಲಿ ಫುಟ್ಪಾತ್ ಜಾಗ ಇದೆ, 2 ಕಲ್ ಅದಾವಲ್ರಿ, ಅದು ಫುಟ್ಪಾತ್ ಜಾಗ ಇಲ್ಲಿ ಇತ್ತು. ಅಂಗಡಿ ಗಾಡಿಗಳನ್ನ ಇಲ್ಲಿ ನಿಲ್ಬೇಕಂತ, ಒಂದು ಗಾಡಿ ಬೈಕ್ಗಳು ಇಲ್ಲಿ, ಒಂದು ಬೈಕ್ ಹಿಂದಿಂದ ಇರ್ಬೇಕಂತ. ಅದ್ರ ಸಲುವಾಗಿ ಪೊಲೀಸರದ್ದು ಕಿರಿಕಿರಿ ಜಾಸ್ತಿ ಆಗಿತ್ತು. ಒಳ ತೊಗೊಂಡಂತಿದ್ರೆ ಒಳ ತೊಗೊಂಡು ನೋಡ್ರಿ. ಇದೆಲ್ಲ ಇಲ್ಲಿ ನೋಡಿದ್ರಿ ನೀವು, ಕಾಮ್ ವಿವರ ಆಗಿದ್ರೆ ಗೊತ್ತಿರ್ತೈತಿ. ಇದೆಲ್ಲ ಇಲ್ಲಿ ಹಗ್ಗನ ಅಡಿ ತೆಗಿ ಬಿದ್ದು ಎಲ್ಲ ಹೊಲಸಾಟ ಹಿಂಗೆಲ್ಲ ಭಾಳ ಇತ್ತು. ಎಲ್ಲ ಕಾಂಕ್ರೀಟ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ರೀ, ಸ್ವಚ್ಛ ಆಯ್ತು. ಈಗ ಇಲ್ಲೇ ಒಂದು ಕಟ್ಟೋದು ಇತ್ತು ರೀ, ನಾವು ಬಾಕೆಟ್ ಇಟ್ಕೊಂಡು ಇವನ್ ತೊಳಕ್ಕೆ. ಮತ್ತು ಅನಿವಾರ್ಯ ಐತ್ರಿ, ಇದಕ್ಕೆ ಸಿಮೆಂಟ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಓನರ್ ಬೈತಾರು. ಸುಮ್ಮ ಕುಲ್ಲಾಜ್ ಹಾಗೆ ಐತಿ. ಇಂಥವೆಲ್ಲ ಕಲ್ಲು ಹೈಟ್ ತೊಗೊಂಡಿನಿ ರೀ. ಇದ್ರ ಮೇಲೆ ಈ ಕಡೆ ಒಂದು ಬಾಕೆಟ್ ರೀ, ನಮ್ಗೆ ಗ್ಲಾಸ್ದೆಲ್ಲ ತೊಳಿತೀವಲ್ಲ ರೀ ಅದನ್ನ ತೊಳಕ್ಕೆ. ಅದ್ರ ಮೇಲೆ ಏನಾರು ಒಂದು ಇದನ್ನು ಹಾಕ್ತೀನಿ ರೀ, ಚೀಲ ಹಾಕಿದ್ರೆ ಸರಿ ಆಗುತ್ತೆ ಅನ್ಸುತ್ತೆ. ಅವು ಅಕ್ಕಿ ಪ್ಯಾಕೆಟ್ ಚೀಲ ಬರ್ತಾವಲ್ಲ ರೀ, ಅಂದ್ರೆ ಸ್ವಲ್ಪ ಅಸಹ್ಯ ಕಾಣಂಗಿಲ್ಲ ಅದು. ಯಾಕಂದ್ರೆ ನೀರು ಗಿರ್ಬಿದ್ದೆಲ್ಲ ಕಲ್ಲು ಅಸಹ್ಯ ಕಾಣತ್ತವು ಹೊಲಸಾಟ. ಪೇಂಟ್ ಒಂದು ಮಾಡೋದೈತಿ ರೀ, ಯಾವಾಗ ನೋಡ್ಬೇಕು ರೀ. ಇದಂತೂ ಭಾಳ ಈ ಥರ ಆಗೈತೆ, ಗಟ್ರದಂಗೆ ಆಗಿಬಿಟ್ಟೈತೆ. ಹಂಚೋಗಿ ಬರೋಬ್ಬರಿ ಆತ್ರಿ, ಈಗ ಲೆವೆಲ್ ಆಯ್ತು. ಇಲ್ಲಿದೆ ಹೆಂಗೆ ಕಾಣ್ತೈತೆ ನೋಡ್ರಿ ನಮ್ಮ ಅಂಗಡಿ. ಇದು ವೈರ್ಲ್ ಹಾಕಿತ್ತಿದ್ರಿ, ಇದನ್ನೆಲ್ಲ ಜೋಡಿಸ್ಕೋಬೇಕು, ಕರೆಂಟ್ ಕಲೆಕ್ಷನ್ ಕೊಡ್ಕೋಬೇಕು. ಫುಟ್ಪಾತ್ ವ್ಯವಹಾರ ಹಿಂಗೆ ನೋಡ್ರಿ. ಅಂಗಡಿ ಒಳಗೆ ಇಟ್ಕೊಂಡು ಅಂಗಡಿಯಾಗ ಕೂತ್ಕೊಂಡು ಮಾಡೋ ಕೆಲಸ ಇದೆ, ಈಜಿ ಇರ್ತೈತಿ. ಫುಟ್ಪಾತ್ ವ್ಯವಹಾರಗಳು ಈ ಥರ ಕಿರಿಕಿರಿನೇ ಇರ್ತಾವೆ. ಇಷ್ಟ ಮಾಡೋಕೆ ನೋಡ್ರಿ, ಇಷ್ಟು ಕಾಣಿಸ್ತೈತಿ. ಇಷ್ಟ ಮಾಡೋಕೆ ಎಷ್ಟು ಒಂದು 5ರಿಂದ 1000 ರೂಪಾಯಿ ಖರ್ಚು ಬಂತು ರೀ ಇದು. ಇನ್ನೂ ಅದಕ್ಕಿನ್ನ ಇವೆಲ್ಲ ಇಲ್ಲಿ ಹೊಡೆದವಲ್ಲ ರೀ, ಇವೆಲ್ಲ ಮಕ್ಕ ಕ್ಲೀನ್ ಮಾಡ್ಕೊಂಡು ಸಿಮೆಂಟ್ ಸಾಲಿಲ್ಲ ರೀ. ಉಸುಗಳು ಇತ್ತು, ಸಿಮೆಂಟ್ ಸಾಲಿಲ್ಲ. ಇರಲಿ ಬಿಡ ಅಂಥೇಳಿ ನಾವೇನು ಸ್ವಂತ ಮನೆ ಇಲ್ಲೇ ಇರಬೇಕಟ್ಟೈತಿ. ಮಾಡಿಸಿ ನೋಡ್ರಿ ಗೋಪಾಲ್ ಅವ್ರು, ನಿನ್ನೆ ರಾತ್ರಿ ಮಾಡಿಬಿಟ್ಟು ಮತ್ತು ಒಳಗೆ ತಗೋ ಒಳಗೆ ಬಂದೈತಿಲ್ಲ. 2-3 ಫುಟ್ ಒಳಗೆ ಬಂದಿವಿ. ಅಲ್ಲಿ ಬೈಕ್ ನಿಲ್ತಾವಿಲ್ಲ, ನೀನು ನಿಂತಿಯಲ್ಲ ಅಲ್ಲಿ. ಹಾಂ, ಅವ್ನಿಗೆ 2 ಬೈಕರ ಒಳಗಿಂದ ಸಮಾಧಾನ ಆಗುತ್ತೆ ಪೊಲೀಸಿಗೆ. ಇಷ್ಟೊತ್ತನ ಈಗ ಬಂದು ಒಳಗೆ ಇತ್ತು ಅಂಗಡಿನ. ಬರಬೇಡಾತ ಹೇಗೆ ಮಾಡಿದೆ ರೀ. ನಮ್ಮ ಮನ್ವಿತ್ತಿಗೆ 2 ನೋಟ್ಸ್ ಬೇಕಾಗಿದೆ ರೀ. ಒಂದು 4 ಒಂದು 1 2 ನೋಟ್ಸನ್ನು ತೊಗೊಂಬ ಅಂತ ಹೇಳ್ಯಾರಂತ. ಹಾಳಾಗತ್ತೆ ಬರಣ್ರಿ ಫೋನ್ ಹಚ್ಚಿ. ರಾತ್ರಿನೇ ಹೇಳಿದ್ರು, ನಂಗೆ ಲೇಟಾಗಿ ಹೋಗಿದ್ದಕ್ಕೆ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ. ಈಗ ಬೆಳಗ್ಗೆ ಮತ್ತೆ ಇಲ್ಲೊಂದು ಕಿರಾಣಿ ಅಂಗಡಿ ಒಳಗೆ ಸಿಕ್ತಿರಿ. ಬುಕ್ಸ್ ಅಂಗಡಿ ಅಂತ ಯಾವ ತೆಗ್ದಿದ್ದಿಲ್ಲ, ತೊಗೊಂಡು ಹೊಂಟಿ ನೋಡ್ರಿ. ಅಂದ್ರೆ ಸಮಾಧಾನ ಹಾಕಾರ ಅವ್ರಿಗೆ. ಅವು ಬೇಕಂದಿದ್ದು ಬೇಕು ಹುಡುಗರಿಗೆ. ನೋಡ್ರಿ ನಮ್ಮ ಅಂಗಡಿ ನೀವು ಲುಕ್ಕು ಹೆಂಗೆ ಕಾಣಕತ್ತದ ಅಂಥೇಳಿ. ಮಸ್ತ್ ಕಾಣತ್ತದ ರೀ. ಪೂಜೆ ಗೀಜೆ ಮಾಡಿ ಚಾಲೂ ಮಾಡಿ ನೋಡ್ರಿ. ಈಗ ಸಂಜೆ ನೋಡ್ರಿ, ಈಗ ಪೂಜೆ ಗೀಜೆ ಮಾಡಿ ಸಂಜೆ 5 ಗಂಟೆ ಆಗಿ ಬಂತು, ಚಾಲೂ ಮಾಡಿದ್ವಿ. ಇಲ್ಲಿತ್ತು ನೋಡ್ರಿ ಅಂಗಡಿ ಮೇಲೆ ಬೆಳಗ್ಗೆ ನಿಮ್ಗೆ ಇಲ್ಲಿದೆ. ಅಲ್ಲಿಗೆ ಮುಂದೆ ಹಿಂದಕ್ಕೆ ತೊಗೊಂಡಿರಿ ಅಂಗಡಿನ ನೋಡ್ಬೇಕು ರೀ. ಆದರೂ ಸ್ವಲ್ಪ ದಾರಿಗಿಂದ ಒಳಗಾತ್ರಿ. ಈ ಕಡೆಯಿಂದ ಬಂದರೆ ಕಾಣಿಸಂಗಿಲ್ಲ, ಈ ಕಡೆಯಿಂದ ಬಂದವ್ರಿಗೆ ಹಿಂಗೆ ಈ ಕಡೆ ಇದು ರೋಡ್ ಒಂದು ಐತಿ ರೀ. ಈ ಕಡೆ ರೋಡ್ ಐತಿ, ಈ ಕಡೆಯಿಂದ ಬಂದ್ರೆ ಕಾಣಿಸ್ತೈತಿ, ಈ ಕಡೆ ಬಂದ್ರೆ ಕಾಣಂಗಿಲ್ಲ. ಮುಂದೆ ಬಂದು ನೋಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ದಿವಸ ಟೈಮ್ ತೊಗೊತೈತೆ ರೀ.
ಎಲ್ಲ ಕವರ್ ಆಗ್ಬೇಕಂದ್ರೆ ಎಲ್ಲ ಫುಲ್ ಚೇಂಜ್ ರೀ. ಈ ಕಡೆ ನೀರಿಂದ ಇಟ್ಟಿದ್ವಿ ರೀ. ಈಗ ನೀರಿನ ಈ ಕಡೆ ರೈಟ್ ಇಟ್ಟಿದ್ದೆ, ಲೆಫ್ಟಿಗೆ ತೊಗೊಂಬಂದಿಟ್ಟಿವಿ. ಇಲ್ಲ ಗಟ್ರ ಸ್ವಲ್ಪ ಉಗುಳಾಕ ರೆಡಿ ಮಾಡೀವಿ. ಇದು ಮೂರಿ ಇದೆಲ್ಲ ಹೊಲ್ಸರ್ಕೊಂಡಿತ್ತಲ್ಲ ರೀ, ಕ್ಲೀನ್ ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ ಇದೆಲ್ಲ ಲೆವೆಲ್ ಮಾಡ್ಕೊಂಡು ಇಲ್ಲಿ ಬಗೆ ಇಟ್ಕೊಂಡು ತೊಳ್ಯಾಕ ಗಿರಾಕಿ ಬರತ್ತಾವು. ಇದು ಬಾಜು ಗೋಬಿ ಮಾಡಕತ್ತಾರು. ₹10 received on PhonePe. ಹಿಮಾಲ್ ಕಡ್ಡಿಪಟ್ನ ಬಂದು ನೋಡ್ರಿ, ಇದೊಂದು ಕಡಿಮೆ ಆಗೈತಿ. ಇನ್ನು ಏನೇನು ಬರ್ತಾವೆ ಏನು ಸಿದ್ದು. ಹಿಮಾಲ್ ಕಡ್ಡಿಪಟ್ನ, ಹಿಮಾಲ್ ಸಬಕಾರ, ಹಿಮಾಲ್ ಖಾರಪುಡಿ, ಹಿಮಾಲ್ ಚಾಪುಡಿ ಬಂದರೆ ನಾ ಆಶ್ಚರ್ಯ ಪಡ್ಬೇಕಾಗೇನಿಲ್ಲ. ಜನ ಇಂಥವನ್ನೆಲ್ಲ ಕ್ವಶನ್ ಮಾಡೋಂಗಿಲ್ಲ, ಏನೇನೇನೋ ಕ್ವಶನ್ ಮಾಡ್ತಾರೆ. ನಾನು ಸೇರಿದೆ. ಸಂಜೆ ನೋಡ್ರಿ ಗಪ್ಪನ ಒಂದ್ಸಲ ಬಂದು ರುಯ್ಯಿ ಅಂತ ಗಿರಾಕಿ ಬಂದಿರ್ತಾರೆ, ಕೊಡೋಕ್ಕಾಗಂಗಿಲ್ಲ. ಒಂದೊಂದು ಸಲ ಗಪ್ಪನ ನಿಂತ್ಬಿಡ್ತಾರೆ. ಪಟ್ 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 ಇದನ್ನೇಗ ಪಳ ಹೊಳೆಯಂಗೆ ಮಾಡ್ಬೇಕ್ರಿ. ಈ ಗಾಡಿ ನೋಡ್ರಿ ನಿಲ್ತದಲ್ಲ, ಈ ಗಾಡಿನ ಅವ್ರಿಗೆ ಒಳಗೆ ನಿಲ್ಲಂಗೆ ಮಾಡಂತಾರೆ. ಒಂದು ಗಾಡಿ ಮುಂದೆ ಇರ್ಬೇಕಂತ, ಒಂದು ಗಾಡಿ ಹಿಂದೆ ಇರ್ಬೇಕಂತ. ಈ ಟೈಪ್ ಮಾಡ್ಕೊಂಡು ಹೋಗ್ರಿ ಅಂದ್ರೆ ನಿಮಗೂ ತೊಂದರೆ ಆಗಂಗಿಲ್ಲ, ಜನರಿಗೂ ತೊಂದರೆ ಆಗಿಲ್ಲ ಅಂತಾರೆ. ಹಾಗಾಗಿ ಮಾಡ್ಬೇಕ್ರಿ, ಇವತ್ತು ರಿಪೇರಿ ಮಾಡ್ಬೇಕು. ನನಗಂತೂ ಜೀವನನ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ನೋಡ್ರಿ. ನಂದು ಒಂದೇ ಸಮಸ್ಯೆನೋ ಅಥವಾ ಎಲ್ಲರೂ ಹೆಂಗೆ ಇದೆಯೋ ಗೊತ್ತಿಲ್ಲ. ನಮ್ಮದೇ ಅಂತೂ ನಂದು ಒಂದು ಜೀವನದಾಗ ಕಷ್ಟ ಇತ್ತು, ಎಲ್ಲರ ಜೀವನ ಏನಾರು ಸಮಸ್ಯೆ ಇರ್ತಾವೆ ಗೊತ್ತಾಗ್ತಿಲ್ಲ. ಹಿಂಗೆ ಇರ್ತದೆ ರೀ. ಒಂದು ಇಲ್ಲಪ್ಪ, ಒಂದು ಇವತ್ತು ಇದು ಹೋಯ್ತು ನಾನು ಆರಾಮದೀನಿ ಅಂತ ಅನ್ನೋಂಗಿಲ್ಲ ನೋಡ್ರಿ. ಒಂದು ಏನಾರ ಹೋದ್ರೆ ಒಂದು ಏನಾರ ಸ್ಟಾರ್ಟ್ ಆಗಿರ್ತೈತಿ ಟೆನ್ಷನ್, ಕಿರಿಕಿರಿ, ಏನಾರ ಒಂದು ಇದ್ದಿದ್ದ. ಯಾವ್ದು ಮಾಡ್ರಿ ಈ ಫುಟ್ಪಾತ್ ದಂಧೆ ಮಾಡ್ಬಾರ್ದು ಅನಿಸ್ಬಿಡುತ್ತೆ ನೋಡ್ರಿ ಜೀವನ. ಸುಮ್ಮನೆ ಅಫಿಷಿಯಲ್ ಆಗಿ ಏನಾರ ಒಂದು ಕಾಯಂ ಕಿರಾಣಿ ಅಂಗಡಿ ಆಗಲಿ, ಈ ಥರ ಬಟ್ಟೆ ಅಂಗಡಿಗಳಾಗಲಿ ಹಾಕೊಂಡು ಕುಂದ್ರದು ಚಲೋ ಅನಿಸುತ್ತೆ. ಇವು ಫುಟ್ಪಾತ್ ಅವ್ರನ್ನ ಇದ್ರ ಸವಾಸನೆ ಬೇಡ ಅನಿಸುತ್ತೆ ಒಂದೊಂದು ಸಲ. ಇವರು ಈಗ ಗುಡಿಗೆ ಹೋಗಿ ಬಂದರೆ, ಗುಡಿಯಾಗಿದ್ದ ಸಂಡೇ ಗುಡಿಯಾಗಿದ್ದ ದೇವ್ರ ಪ್ರಸಾದ ಲಿಂಬೆಹಣ್ಣು ಹೂವು ತಂದು ಕೊಟ್ರೆ ಗಲೆದ ಹಾಕೊಂಡು ಇಟ್ಕೋತೀನಿ ರೀ. ಅದು ನಾವು ಗುಡಿಗೆ ಹೋಗ್ಲಿಕ್ಕಂದ್ರೆ ಗುಡಿಗೆ ಬರ್ತೈತೆ ರೀ ದೇವ್ರ ಪ್ರಸಾದ ಎಲ್ಲ ನಮಗೆ. ಈ ಥರ ಭಾಳ ಜನ ತಂದು ಕೊಡ್ತಾರೆ. ಯಾಕಂತಂದ್ರೆ ನಾ ಅಂಗಡಿಯಾಗ ಇರ್ತೀನಲ್ಲ ರೀ, ಬೆಳಗ್ಗೆ ಹೋಗೋಕ್ಕಾಗಿರಂಗಿಲ್ಲ. ಮಂಗಾರಕ್ಕೊಮ್ಮೆ ಇಲ್ಲಿ ದುರ್ಗಾದೇವಿ ತಂದು ಕೊಡ್ತಾರೆ, ಎರಡನೇದು ಈ ಥರ ದೇವ್ರಿಗೆ ಹೋದವರೆಲ್ಲ ಈ ಹೂವು ಪ್ರಸಾದ ತಂದು ಕೊಡ್ತಿರ್ತಾರೆ. ಭಾಳ ಖುಷಿ ಆಗ್ತೀರಿ. ಹಾಂ ಶರಣ್ರಿ ಅಪ್ಪಾರ ಹೇಳ್ರಿ. ಒಂದು ಚಹಾ ಲಕ್ಕ ಬರೋಬ್ಬರ ಆಗೈತಿ. ಇಲ್ಲಿಗೆ ಚೇಂಜ್ ಮಾಡ್ತೀನಿ ಅಪ್ಪಾಜಿ, ಮನೆ ಪೂಜೆ ಮಾಡಿದ್ದದ ಬಂದಿಲ್ಲಿನ. ಈಗ ಜಗ ಆತಿಲ್ಲ ಮುಂದಿಲ್ಲಾಗ ಎಲ್ಲ ರೋಡಿ ಹೋಗಿದ್ರಿ ಮಂದಿ. ಇಲ್ಲಿಂದ ಜಾಗ ಸಿಕ್ಕತ್ ನೋಡ್ರಿ. ಈಗ ಅಲ್ಲಿ ರೋಡಿ ನಿಲ್ತಿದ್ರಿ ಇವರೆಲ್ಲ. ಈಗ ಹಿಂಗೆ ರೋಡಿಂದ ಒಳಗೆ ಬಂದಾರ. ಮಳೆ ಬಂದ್ರೆ ಚಾಟ್ ಆಗಂಗೆ ಆತಿಲ್ಲ. ಕಸ್ಟಮರ್ ಮೇಲೆ ಹಿಂಗೆ ಇರಲಿ, ಕಸ್ಟಮರ್ ಗಿರಾಕಿ ಮೇಲೆ. ನಾಷ್ಟ ಬೇ ನಾನು ಮಾಡಾಯ್ತು ನೋಡಿ, ಮಾಡುವ ನಾಷ್ಟ ಮಾಡೋಣ. ಹಿಂಗೆ ನೋಡ್ರಿ ಸಂಜೆ ಮಳೆ ಬರತೈತಿ. ಮಳೆಯಲ್ಲಿ ಜೊತೆ ಇಲ್ಲ ಅಂದಂಗೆ ಚಹಾ ಮತ್ತು ಮಳೆ ಜೊತೆ. ನಿನ್ನೆ ಕಾಂಕ್ರೀಟ್ ಕೆಲಸ ಮಾಡಿಸಿವಲ್ಲಪ್ಪ ಇಲ್ಲೇ, ಹಾಗಾಗಿ ಬಂದು ಮಾಡಿ ಚಾ ಕೊಟ್ಟೆ ರೀ. ನಿನ್ನೆ ಸುದ್ದ ಆತು ನೋಡು, ಮಿಸ್ ಮಾಡ್ಕೊಂಡ್ರಿ ನಿನ್ನೆ. ಏನಾಯ್ತು ಅಂದ್ರೆ ನಿಂಗೆ ಅಜ್ಜಿಗೆ ಬರತೈತಿ. ಏನು ಧೈರ್ಯ ತಗೋ,
ಅಲ್ಲೇನಾಯ್ತು ಅಂದ್ರೆ ಅಲ್ಲೇ ಪೊಲೀಸರು ಬೈತಿದ್ರಲ್ಲ, ರೋಡಿಗೆ ಮಂದಿ ನಿಂದ್ರ ಹಾತಿದ್ರು. ಮತ್ತು ರೋಡಿಗೆ ಮಂದಿಗೆ ಯಾರ್ಯಾರ ಗಾಡಿ ತೊಂದರೆಗಳಾಗ್ತಿರ್ತಾರೆ ರೋಡಿಗೆ ಮಂದಿ ನಿಂತ್ರ. ಹಂಗೆ ಅಂತೇಳಿ 5 ಫೂಟ್ ಒಳಗೆ ಜಿಗ್ದಿ ನೋಡಿ, 5 ಅಂದ್ರೆ 3-4 ಫೂಟ್ ಒಳಗೆ ಜಿಗ್ದಿ ನೋಡಿ. ಈಗ ಶೆಟ್ರಿಗೆ ಬಂದ್ವಿ ಹಿಂದೆ ಒಳಗೆ ಹೋಗ್ಕೊಟ್ರಿ ನಿಮ್ಗೆ ಕಾಣಂಗಿಲ್ಲಲ್ಲ. ಮತ್ತೆ ಹುಡುಗಾಡ್ಬೇಕು ನೀವು ಬಂದಾಗ ಅಂಗಡಿಯಲ್ಲಿ ಐತಿ ಅಂತೇಳಿ. ಹೌದಿಲ್ಲ? ಇದು ಚಲೋ ಆಗೈತಿ. ಮುಂದಿಲ್ಲ ಹಿಂಗೆ ಜಾಗ ಆಗೈತಲ್ಲ ಈಗ, ಆಗೈತಿಲ್ಲ. ಇವರು ಚಾ ಲವರ್ ಇವರು ಆಲ್ಮೋಸ್ಟ್. ಇವ್ರಿಗೆ ಮತ್ತು ವಯಸ್ಸಂದ್ಮೇಲೆ ನಂಗೆ ಎದ್ರ ಗೊತ್ತಿಲ್ಲ, ಎದ್ರ ಸಂಬಂಧ ಟೆನ್ಷನ್ ಇರುತ್ತಲ್ಲ, ಓದೋದು ಭಾಳ ಇದ್ರು. ವಿಸಿಟ್ ಕೊಡ್ತಾರೆ ರೀ. ಲೊಕೇಶನ್ ಕಳಿಸ್ರಿ ನೀವು. ಒಂದಾತನ ಎಷ್ಟಾದ್ರಿ? 12 ರೀ. ಕರೆಕ್ಟ್ 12 ಆಯ್ತು. ತಣ್ಣನ ಗಾಳಿ ಮಳೆ ಗಾಳಿ ಚಂದ ಐತ್ರಿ. 10 ರೂಪಾಯಿ ಮಾಡಿರಿ. 5 ರೂಪಾಯಿ ಒಂದು ಚಾರಿ ಹೇಳ್ರಿ. ಅವ್ರು ಕೊಡತ್ತಾರೆ ಬಿಡ್ರಿ. ಸೊ ಸಾಕು ನೋಡಿ, ನಮ್ದು ಲಾಗ್ ಮಾಡೋಣ, ಇಲ್ಲಿ ನಮ್ಮ ಲಾಗ್ ಹಾಕೋತಿ ಹೇಳ್ರಿ. ₹10 received on phone pay. ಒಟ್ಟು ಇದ್ರಾಗ ಕಟ್ ಮಾಡ್ಬೇಕು. ಈಗ ಬೂಸ್ಟ್ ಮಾಡಕ್ಕೆ ಹೋಗಿದ್ದೆ, ಬುಕ್ಕನ್ನ ಚೆಲ್ಲಿ ಬಿಟ್ರಿ. ಅದು ಕರಗಿಲ್ಲ ನೋಡ್ರಿ. ಸ್ವಲ್ಪ ತಳಗ ಮ್ಯಾಗ ಮಿಕ್ಸ್ ಮಾಡಿಟ್ರೆ ಎಲ್ಲ ಕರಗಿರ್ತಿದ್ದಾರೆ. ಬೂಸ್ಟ್ ಹಾಕಿ ಈ ಕಡೆ ಇಟ್ಟು ಲಾಗ್ ಮಾಡಾಕ್ತಿದ್ವಿ, ಅದು ಉಕ್ಕಿ ಬಿಡುತ್ತೆ. ನಾವು ಆ್ಯಕ್ಚುಲಿ ಇದ್ದ ಒಲಿ ಮೇಲೆ ಎಲ್ಲ ಮಾಡಿದ್ರಿ. ಇದು ಡಿಕಾಷನ್ ಇದು ಚಾ. ಹಿಂಗೆ ಸೆಂಟ್ರ್ ಏನಾರ ಎಕ್ಸ್ಟ್ರಾ ಬೂಸ್ಟ್ ಮತ್ತು ಕಾಫಿ ಆರ್ಡ್ರ್ ಬಂದಂತಂದ್ರೆ ಹಿಂಗೆ ಮತ್ತೊಂದು ಮಗಿಟ್ಟು ಮಾಡ್ತಿರ್ತೀನಿ ರೀ. ಈ ಒಲಿ ನೋಡ್ರಿ ರಿಪೇರಿ ಒಂದದ. ಯಾಕಂದ್ರೆ ರಾತ್ರಿ ಚಾ ಚೆಲ್ಲಿ ರಾತ್ರಿ ಮುಂಜಾನೆ ಚಂತನ ಚಾ ಚೆಲ್ಲಿ ಒಲಿ ನೋಡ್ರಿ ಎಷ್ಟೋ ಜೋರು ಇಟ್ಟರು ಅಷ್ಟೋ ಸಣ್ಣ ಊರಾಗತ್ತೈತಿ. ಹಾಗಾಗಿ ಇದು ಪ್ರಾಬ್ಲಮ್ ಇದ್ದ ಸಂಬಂಧ ಈ ಕಡೆ ಇಟ್ಕೊಳತ್ತೀರಿ. ಇದು ಎಕ್ಸ್ಟ್ರಾ ಐತ್ರಿ. ಈ ಕಡೆ ಇದು ಡಿಕಾಷನ್ ರೆಡಿ ಇರ್ತೈತಿ, ಈ ಕಡೆ ಡಿಕಾಷನ್ ರೆಡಿ ಮಾಡ್ಬೇಕು. ಇದನ್ನ ಸ್ಟವ್ ಎತ್ತಿ ಈ ಕಡೆ ಇಟ್ಟು ಬರೀ ಇದ ಕೆಲಸ 5 ನಿಮಿಷಕ್ಕೆ ಒಂದ್ಸಲ. ಮತ್ತೇನರ ಒಂದು 5 ನಿಮಿಷ ಬಿಟ್ಟು ನಾ ಗ್ಯಾಪ್ ಕೊಟ್ಟು ಈ ಕಡೆ ಮಾಡಕ್ಕೆ ಹೋದಂತಂದ್ರೆ ಚಾ ಆರೈತೆ ಅಂತಾರೆ. ಇದ್ರ ಮೇಲೆ ಬಿಸಿ ಆಗೋದಿಲ್ಲ ರೀ ಚಾ ಜಲ್ದಿ. ಹಾಗಾಗಿ ಬೂಸ್ಟ್ ಆಚೆ ನಿಂಗೆ ಚಾಪ ಬೂಸ್ಟ್ ಬಾಯ್ ಬಂದು ನೋಡ್ರಿ. ಮತ್ತು ಬೂಸ್ಟ್ ಮಾಡ್ಬೇಕು ಇಲ್ಲೇ ಇದ್ರ ಮೇಲಿಗೆ. ಅದಕ್ಕೆ ಹಾಲು ಬೂಸ್ಟ್ ಸಕ್ಕರೆ ಹಾಕೊಂಡು ಇಲ್ಲಿ ಇಟ್ಟು ನೋಡ್ರಿ. ಈಗ ಗಾಳಿ ಜಾಸ್ತಿ ಇದೆ ರೀ, ಉರಿ ಹಿಂಗೆ ಹಾಕತ್ತೆ. ಮನೆ ಸುಟ್ಟು ತೋರ್ಸಾಕತ್ತೆ ನಿಮಗೆ. ಪುಟ್ಪತ್ತು ವ್ಯವಹಾರ ಹಿಂಗೆ ರೀ. ಮತ್ತು ಮಳೆಗಾಲದಾಗ 1 ತಿಂಗಳು ಇದು ಒಂದು ಆಷಾಢ ಗಾಳಿ ಹಿಂಗೆ ಇರ್ತೈತೆ 1 ತಿಂಗಳು. ಮತ್ತು ಬೇಸಿಗೆ ಬೇಕಂದ್ರೆ ಗಾಳಿ ಸಿಗಂಗಿಲ್ಲ ನೋಡ್ರಿ. ಅಂಗಡಿ ಮುಂದೆ ತೊಗೊಳಕ್ಕೆ ಎಷ್ಟು ಲಾಭ ಆಗೈತೆ ಅಂತಂದ್ರೆ, ತಗಡಿಗೆ ಒಳಗೆಲ್ಲ ಬಂದು ನಿಲ್ಲಕ್ಕೆ ಹೇಳ್ರಿ ಸರ. ಹಾಂ ಹಿಂಗೆ ಮಳೆ ಎಲ್ಲ ಬಂದಾಗ ಜನ ಎಲ್ಲ ಒಳಗೆ ನಿಲ್ಲಕ್ಕೆ ಸರಿ ಆತ್ರಿ. ನಮ್ಮ ಅಂಗಡಿ ಇಲ್ಲಿತ್ತು ರೀ. ಮಳೆ ಎಲ್ಲ ಬಂದಾಗ ಸೀದಾ ರೋಡಿಗೆ ಹೋಗ್ತಿದ್ದೆ ಮಂದಿ ಚಾ ತೊಗೊಂಡು. ಇಲ್ಲದಂದ್ರೆ ಹಿಂಗೆ ಒಳಗೆ ಸೆಕ್ಟ್ರ್ ಹೋಗ್ತೀವಿ. ಈಗ ಸೆಕ್ಟ್ರೆ ಅವ್ರಿಗೆ ಉಪಯೋಗ ಬಿಟ್ರಿ. ಸುಮ್ಮನೆ ಅವು ಸಾಮಾನು ಇಡಕ್ಕೆ ಮಾಡೈತಿ. ನಮ್ಮದೆಲ್ಲ ಇರೋದು ವ್ಯಾಪಾರ ಇಲ್ಲ, ಹೊರಗೆ ಇರ್ತೈತಿ ನೋಡಿರಿ. ಇಷ್ಟು ಚಾಟ್ ಆಗೈತಿ. ಈಗ ತುದಿಗಿದ್ದೀವಿ ನಾವು. ಮಳೆ ನೋಡ್ರಿ ಹೆಂಗೆ ಆಗ್ತೈತಿ. ಬೆಳಗಿಂದ ಹೋಗೋದು ಬರೋದು ತಾಸಿಗೊಂದ್ಸಲ ಆಗೈತೆ. ಈಗ ಅಂಗಡಿ ಬಂದ್ ಮಾಡಾಕಿದ್ರು. ಫುಲ್ಲು ಮಳೆ ಬಂದು ಒಂದ್ಸಲ ಸುಮ್ಮ ಕೂತೀವಿ ನೋಡ್ರಿ ಒಳಗೆ. ಈಗ ಇನ್ಮ್ಯಾಕ ಎಲ್ಲ ಬಾಂಡೆ ತೊಳಿಬೇಕು, ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು. ಯಾವ ಊರಾಗ ಮಳೆ ಬರತ್ರಿ ಕಾಮೆಂಟ್ ಹಾಕ್ರಿ. ಇಲ್ಲ ಅಂತ ಇವತ್ತು ತೋರಿಸುತ್ತಿಲ್ಲ, ಬೆಳಗಿಂದ ಸ್ಟಾರ್ಟ್ ಆಗಿದೆ ಅಂತ. ನಿನ್ನೆ ಮುಂಜಾನೆ ಮತ್ತು ಇವತ್ತು ಮಧ್ಯಾಹ್ನ ಸಂಜೆಗೆ ಹಂಗೆ ಒಂದೊಂದು ತಾಸು ಬರ್ತೈತಿ ಮಳೆ. ನನಗೇನೋ ಸೆಟ್ ಆಗಿಲ್ರಿ. ಈ ಕಡೆ ಆ ಕಡೆ ಸರಿದು, ಆ ಕಡೆ ಈ ಕಡೆ ಸರಿದಾಗಿತ್ತು. ಕಾಂಗ್ರೆಸ್ ಮಾಡಿ ಹಿಂಗೆ ನೋಡ್ರಿ. ಟೈಮ್ ಪೋಣೆ ಇದಾತು. ನಾನು ನೀರಿನ ಕ್ಯಾನ್ ನೋಡ್ರಿ ಹೊರಗೆ ಇಟ್ಟಿದ್ದು ಸೋರು ಸಂಬಂಧ ತಟ ಸೋರಾಕತ್ತದ. 4-5 ವರ್ಷದಾಗಲ್ಲ ಹೇಳಿದ್ನಲ್ರಿ ನಿಮ್ಗೆ. ಅದಕ್ಕೆ ಹೊಸಕ್ಕಂತ ಮೊನ್ನೆ ಜೋರು ಮಳೆ ಬಂದುಬಿಟ್ರಪ್ಪ. ಮಳೆಗೆ ತೋರಿಸ್ಕೊಂತ ಬಂದೆ ನಾನು ಬಂದೆ. ಈ ಕಡೆ ನಮ್ಮ ಪುಟಾಣಿ ಬಂದು ನೋಡ್ರಿ, ಮನ್ವಿತನ ಬಂದ. ಈಗ ಮನೂ ಬಂದ್ರಿ ವ್ಯಾನಿಗೆ. ಹೋಗೋಣ ರೆಡಿ, ಫ್ರೆಶ್ ಅಪ್ ರೆಡಿ ಆಗಿ ಹೋಗೋಣ. ಮಳೆ ಇತ್ತಾನೆ ಸ್ಕೂಲಾಗಿದ್ದಾಗ ಮಧ್ಯಾಹ್ನ ಬಂತಲ್ಲ. ಮಧ್ಯಾಹ್ನ ಬೆಳಗ್ಗೆ ಹಂಗೆ ಒಂದು ಬಿಟ್ಟು ಬರಾಕತ್ತೈತಿ. ಇವತ್ತು ಮಳೆ ಜಾಸ್ತಿ. ಇಡ್ಲಿ ವಡೆ ತಿಂದು ಸಾಂಬಾರು ಚಲೋ ಇತ್ತಾ? ಬೆಳಗ್ಗೆ ನಾಷ್ಟ ಮಾಡೋಕ್ಕಾಗಿಲ್ಲ ರೀ. ಹಂಗೆ ಇಡ್ಲಿ ವಡೆನ ಕಟ್ಟಿದ್ನಿ. ಉಪ್ಪಿಟ್ಟು ತಿನ್ಸಿ ಇದೆಲ್ಲ ಹೊರಗೆ ಆಗೈತೆ ರೀ. ಯಾಕಂದ್ರೆ ದುಡಿಮೆ ಜೋರು ಐತ್ರಿ. ಈಗ ಮಳೆಗಾಲ ಒಂದಲ್ರಿ, ಸೀಸನ್ ಐತೆ ನಮ್ಮದು. ಹಾಗಾಗಿ ನೋಡ್ಬೇಕ್ರಿ ಇನ್ನೂ ಎಷ್ಟು ದಿನ ಐತೆ ಗೊತ್ತಿಲ್ಲ. ಈಗ ಮನ್ಯಾಗ ಕೆಲವೊಂದು ಐಟಮ್ ಖಾಲಿ ಆಗಿದ್ರು. ಈ ಕಡೆ ಇದ್ದಿದ್ದಿಲ್ಲ, ಅವನ್ನ ಹುಡುಕಾಡಿ ಏನೇನು ಬೇಕು ಏನೇನು ಇಲ್ಲ ಅಂಥೇಳಿ ಆ ನೀರಿಗೆ ತರಕ್ಕೆ ಹೋದಾಗ ಅಲ್ಲಿ ನನ್ನ ಪತ್ರಿಕೆರೆ ಅಂಗಡಿಗೆ ಒಂದು ತರಕ್ಕೆ ಹೋದಾಗ ಒಂದು 4 ಕೆಲಸಕ್ಕೆ ಅವ್ರ ಮೊದಲೇ. ಹಾಗಾಗಿ ಅವನು ಸ್ವಲ್ಪ ಒಂದು 2 ಎಣ್ಣೆ ಪ್ಯಾಕೆಟ್, ಸ್ವಲ್ಪ ಶೇಂಗಾ ಕಾಳು ಬೇಕಾಗಿದ್ದು ರೀ.
ಚಿತ್ರಾನ್ನಾಗ ಈ ಥರ ಚಟ್ನಿ ಗಿಟ್ನಿ ಮಾಡುವಾಗ ಮನೆಗಿದ್ದ ಬರ್ತಾವೆ ಅಂಥೇಳಿ ತೊಗೊಂಬಂದೆ. ಅಷ್ಟೊತ್ತಿಗೆ ಇವನು ಬಂದ, ಕರ್ಕೊಂಡು ಹೋಗ್ಬೇಕು ನೋಡ್ರಿ. ಈಗ ರೆಡಿ ಮಾಡ್ಕೊಂಡು ಇವನಿಗೆ ಏನಾರ ತಿನ್ನಿಸ್ಕೊಂಡು ಹಿಂಗೆ ರೀ ನಮ್ಮ ಜೀವನ. ಇವತ್ತು ಅಂಗಡಿಯಿಂದ ಎತ್ತಿಟ್ಟು ನಾವು ಮೊನ್ನೆ ಕಾಂಕ್ರೀಟ್ ಮಾಡಿಸಿದ್ವಲ್ಲ, ಅಂಗಡಿ ಎತ್ತಿಟ್ಟು ಹೊಸ ಅಂಗಡಿ ಮಾಡಿ ಮತ್ತೆ ಸಂಜೆ ಕಿರಿಕಿರಿ ನನಗೆ ಗ್ಯಾಸಿನ ಕಿರಿ ಹತ್ತಿರ್ತೈತಿ. ಹುಡುಗರು ಚಾ ಕುಡಿಯೋಕೆ ಬಂದವರು, ಇವ್ರಂತೂ ಬರ್ತಾರೆ. ಓ ಅಚ್ಚಾ ಅಚ್ಚಾ. ಮಳೆ ನಿಂತು ಹೋದ ಮೇಲೆ ಚಾ ಕುಡಿಯೋಂಗಾಗೈತೆ ಜನರಿಗೆ. ನನಗೆ ಅದು ಭಾಳ ಬೇಸರ ಆಗೈತೆ ರೀ. ಇದು ಹಾಂ ಕೊಟ್ಟೆ, ಇದನ್ನ ಈ ಕಡೆ ಎತ್ತಿಡೋದು, ಇದನ್ನ ಈ ಕಡೆ ಎತ್ತಿಡೋದು. ಈ ಪ್ಲೇಸ್ ಈ ಕಡೆ ಇತ್ತು ರೀ, ಇದು ಪ್ಲೇಸ್ ಈ ಕಡೆ ಮಾಡೀನಿ. ಕಿರಿಕಿರಿ ಹತ್ತದ. ಹಾಂ ಫೋನೇ ಮಾತಾಡತ್ತೀನಿ. ಎಲ್ಲ ಡಾನ್ಗಳದಾರ ಇಲ್ಲಿ. ಹಾಂ ಸರ ಕೊಡ್ತೀನಿ ರೀ. ಹಾಂ ಗಿರಾಕಿಗಳೇ ದೇವರ ಸಮಾನ. ಇವನ್ನ ದಿನ ಬಂದಿರ್ತಾವೆ ನಾವು ನೋಡ್ರಿ. ಅಣ್ಣ ಒಬ್ಬನ ಕೆಲಸ ಮಾಡತ್ತಾನ, ಅಕ್ಕಾರು ಊರು ಹೋಗ್ಯಾರಂತ, ಒಬ್ಬನ ಮಾಡತ್ತಾನ ಬಾಳೆ. ಈಗ ಆದ್ರೂ ಇನ್ನೂ ಮಾಡೋದಲ್ಲ ಅಲ್ಲ, ಮತ್ತು ಮನೆಯಂದು ಮಾಡಬೇಕು, ಇಲ್ಲಿ ಮಾಡಬೇಕಪ್ಪ. ದನಿತೆ ಅಲ್ಲ ಮತ್ತು ಕೆಲಸ ಅಲ್ಲ, ನೀನ ಮಾಡಬೇಕಲ್ಲ. ಅವರಿದ್ರೆ ಮನ್ಯಾಗ ಕೆಲಸ ಮಾಡ್ತಿದ್ದೀರ, ಇಲ್ಲಾಂದ್ರೆ ನೀನ ಮಾಡ್ಬೇಕು. ಈಗ ಮನ್ಯಾಗ ಹೋಗಿ ನಾವೆಲ್ಲ ಆಗಲ್ಲಪ್ಪ ಹಂಗೆಲ್ಲ. ಆದರೂ ಮತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಈಗ ನಿನ್ಗೆ. ಅವರಿದೆ ಸ್ವಲ್ಪ ಕೆಲಸ ಕಡಿಮೆ ಆಗತ್ತೆ ಅಷ್ಟೆ. ಈಗ ಅಡುಗೆ ಮಾಡ್ಬೇಕು ಮತ್ತೀಗ. ಟೈಮ್ ಇಲ್ಲ, 9 ಆಗುತ್ತೆ, ದೊಡ್ಡದು ಬೇಕಿನ್ನ. ಹಾಂ ಬಂದ್ರಿ. ಈಗ ರೈಸ್ ಐತೆ ಮಧ್ಯಾಹ್ನದಾಗ. ಹಾಂ ಹೋಗಿ ಅಗ್ರೆಸ್ ಮಾಡಿಬಿಡ್ತೀನಿ ಒಂದೆರಡು. ಮನೆಗೆ ಅಗ್ರೆಸ್ ಅಂದ್ರೆ ಇಷ್ಟ. ಹಾಂ ಬಂತೇಳ್ರಿ ಸರ್. ಚಹಾ ಕೊಟ್ಕೊಂತ ಸಂಜೆ ಮುಂದೆ ಆ ಕಡೆ ಅಂಗಡಿ ಚಲೋ ಐತಮ್ಮ. ಈ ಕಡೆ ಬಾಣೆ ತೊಳಿದೆ. ಮಳೆ ಬಂದರೆ ಮಳೆ ನಿಂದಿರ್ಬೇಕು, ಎಲ್ಲ ಮಾಡ್ಬೇಕು. ಚಹಾ ತರಕಾರಿ ಹಾಕ್ಬಿಡ್ತೀನಿ. ಹಾಕಿ ನೋಡಿದ್ವಿ ಒಲಿ ರಿಪೇರಿ ಐತಿ. ಇದೊಂದು ರಿಪೇರಿ ಮಾಡೋಕೆ ಮನೆ ಇದೆ. ಇದು ರಿಪೇರಿ ಐತೆ ನೋಡ್ರಿ ಒಲಿ. ಅಣ್ಣ ನಾಳೆ ರಿಪೇರಿ ಮಾಡಿಸ್ತಾನಂತ. ಮಧ್ಯಾಹ್ನ ಭಾಳ ಕಿರಿಕಿರಿ ಆಗಿಬಿಟ್ಟು, ಹಗಲೆಲ್ಲ ಕಿರಿಕಿರಿ ಆಗಿತ್ತು ಇವತ್ತು ಕಷ್ಟಪಟ್ಟು ಅದ್ರಾಗ ಮತ್ತೊಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟೈತೆ ಅನ್ನಾಗ ಇವತ್ತು. ಅದ್ರಾಗ ಇವತ್ತೊಂದು ಭಾಳ ಮಳೆ ಆಗೋದು ಹೋಗೋದು ಬರೋಕೆ ಮಾಡ್ತಾರೆ. ಗಿರಾಕಿ ಬಂದಿದ್ದು ಮತ್ತು ಭಾಳ ಜನ ಹೇಳಿರಿ ಚಹಾ ಹಾಂ ನೀವು ತಗೋರ್ಬೇಕು ಜಾಸ್ತಿ. ಚಹಾ ರೇಟ್ ಜಾಸ್ತಿ ಮಾಡತ್ತೆ. ಈಗ ನಮ್ಮ ಏರಿಯಾದಾಗ ನಡೆಯೋದಿಲ್ಲ ರೀ. ಇಲ್ಲಿ ಎಷ್ಟೋ ಚಹಾ ₹5 2 ಕೊಟ್ರೆ ಚಲೋ. ಇನ್ನು ಯಾಕ್ರಿ ಹೌದಿಲ್ರಿ? ಹಾಂ ಇಲ್ಲ ನೋಡ್ರಿ, 3 ಕೊಟ್ರೆ ಚಲೋ. ಇನ್ನು ಒಂದು ಚಹಾ ಕುಡಿದ್ರೆ ಸರಿ ಇರಲ್ಲ. ಚಂದನೆ ಕುಡಿಯೋರು ಚೆಂತನ ಹಂಗೆ ಕುಡಿದು 4 ಇರಲಿ, 5 ಮಂದಿ ಇರಲಿ, 10 ಮಂದಿ ಇರಲಿ, ಹಂಗೆ ಬರೋರು ನಾವು. ತಾಸಿಗೆ 3 ಸಲ 4 ಸಲ ಬರೋರು. ತಾಸಿಗೆ 3 ಸಲ ಅಂಕರ್ ಫಿಕ್ಸ್. ಮತ್ತು ₹7 ಮಾಡಿದ್ರೆ 4 ಸಲ ಬಂದ್ರೆ ₹8 ಒಂದೇ ಸಲ ಕುಡಿದು ಸುಮ್ಮನಿಗೆ ಓಡಿ ಹೋಗ್ಬಿಡ್ತಾರೆ. ರೇಟ್ ಜಾಸ್ತಿ ಮಾಡಿದ್ರೆ ಕುಡಿಯಂಗೆ. ಹಿಂಗದ ನೋಡ್ರಿ. ಭಾಳ ಜನ ಕಾಮೆಂಟ್ ಆಗಿರಿ ಚಾರಿ ಡೇರ್ಸ್ ಅಂತ. ಇನ್ನೊಂದು ಅರ್ಬಿ ಒಂದು ತೆಗಿಬೇಕು ರೀ. ಇವತ್ತು 3 ದಿವಸ ನಾಳೆ ತೆಗಿತೀನಿ, ನಾಳೆ ತೋರಿಸ್ತೀನಿ ಹೇಳ್ರಿ. ಹಾಲ್ನವ್ರ ನಮ್ಗೆ ಹಾಲು ಹಾಕ್ತಾರೆ, ಹಾಲಿನ ಪ್ಯಾಕೆಟ್ ರೊಕ್ಕಕ್ಕೆ ಬಂದಾರೆ. ಆಮೇಲೆ ಏನೋ ಸ್ವಲ್ಪ ಜನ ಹೇಳ್ರಿ. ನಾ ಮೊದಲಿಗೆ ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ರೀ ನಂಗೆ ಚಾ ಅಂಗಡಿ ಒಳಗೆ. ಒಟ್ಟು ಇಟ್ಟಿದ್ದಿಲ್ಲ ರೀ. ಈಗ 1 ವರ್ಷ ಆಗಿ ಬಂದು ನೋಡ್ರಿ ಇಡಾಕತ್ತು ನಾನು ಗುಟ್ಕಾನ. ಯಾಕಂತಂದ್ರೆ ₹5 ಚೇಂಜ್ ಪ್ರಾಬ್ಲಮ್ ಸಲುವಾಗಿ ಇಟ್ಟಿನಿ ರೀ. ಅದು ಒಂದು 70-80% ಜನ ಅಂತೂ ಚಹಾ ಕುಡಿದ್ಮೇಲೆ ಹಿಮಾಲ ಬೇಕೇ ಬೇಕು. ಚಹಾ ಕುಡಿದ್ಮೇಲೆ ಹಿಮಾಲ, ಮಾವ, ಗುಟ್ಕಾ ಏನಾರ ಒಂದು ಬೇಕು ನಮ್ಮ ಮಂದಿಗೆ. ಹಾಗಾಗಿ ಸುಮ್ಮನೆ ಮತ್ತು ಅದ ₹5 ನನಗೆ ಉಳಿತದ. ಕಾಯಿನ್ಸ್ ಅಲ್ಲಿ ಇಲ್ಲಿ ಇಸ್ಕೊಂಡು ಅಡ್ಡಾಡಿಸ್ಕೊಂಡು ಬರ್ತಿದ್ರು ನಾವು. ₹5 ಕಾಯಿನ್ಸ್, ₹2, ₹1, ಈಗ ನಮ್ಮಲ್ಲಿ ಆ ಕಾಯಿನ್ಸ್ ಸೇವ್ ಆಗತ್ತವ್ರಿ. ಈಗ ನಮ್ಮ ಕಡೆನೇ ಕಾಯಿನ್ಸ್ ಉಳಾಕತ್ತವ, ನಾವು ಮತ್ತು ಬೇರೆದವ್ರು ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಇವತ್ತಿನ ವಿಡಿಯೋ ಒಳಗೆ ಕ್ಲಿಪ್ 3-4 ದಿನದ ಕ್ಲಿಪ್ಪಿಂಗ್ಸ್ ಅದಾವ್ರಿ ವಿಡಿಯೋಗಳ. ಹಿಂದಿನ ಮುಂದಿನ ಹಿಂದೆ ಆಗ್ಯಾವು. ಏನೇನೋ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಲೇಟ್ ಆಗಿಬಿಡ್ತು ಎಡಿಟ್ ಮಾಡೋಕೆ. ಲೇಟಾಗಿ ಅಪ್ಲೋಡ್ ಕೊಟ್ಟಿನಿ ವಿಡಿಯೋ. ಲೇಟ್ ಆಗತ್ತೆ ಅಂತ ಹೆಂಗೆಂಗೋ ಮಾಡಿಬಿಟ್ಟಿನಿ ರೀ. ಕ್ಷಮೆ. ಹಿಂಗಾಗಿ ನೋಡಪ್ಪ ಅಂಗಡಿ ತಮ್ಮ ಬರೋಬ್ರ ಕುಂದೈತಿ. ಮಂದಿ ಬಂದಂತ ವಿಡಿಯೋ ಮಾಡತ್ತೇನೆ ತಮ್ಮ ನಿಮ್ಮ ಅಂಗಡಿನೇ ಇದೆ. ನೀವು ಚಹಾ ಕುಡಿಯೋಕೆ ಹೊರಡಿದಿರಿ, ಕೆಲಸ ಮಾಡೋಕೆ ಹೊರಡಿದಿರಲ್ಲ. ಚಹಾ ಖಾಲಿ ಅದ ಖಾಲಿ ಅದು ಬೀಚ್ ಹಾಕೋ ಯಾವಾಗಿಂದಪ್ಪ ಇದೆ? ಟೈಮ್ 10:10 ಟೈಮ್ ತೋರಿಸೋದಾಗಿರುತ್ತೆ. ಬಯಕ್ಕೆ ಹೋಗ್ಬಿಟ್ರೆ ನಂಗೆ ರೂಢ ಆಗಿಬಿಟ್ಟದ. ಯಾವಾಗ ಏನೋ ಮಾಡಿದ್ರೆ ಮನೆಗೆ ವಿಡಿಯೋ ಆಡಿದ ತಕ್ಷಣ ಟೈಮ್ ತೋರಿಸೋದು. 10:10 ರೀ. ಈಗ ಊಟ ಮಾಡಾಕತ್ತೀವಿ. ಮಧ್ಯಾಹ್ನದಾಗ ರೈಸ್ ಮಾಡಿದ್ವಿ ರೀ. ಹೊರಗಿಂದ ಸಾಂಬಾರು ಪಲ್ಯ ತೊಗೊಂಬಂದಿದ್ವಿ.
ಆವಾಗ ಮೊಬೈಲ್ ಚಾರ್ಜ್ ಇದ್ದಿಲ್ಲ ರೀ, ಮನೆಯಾಗ ಚಾರ್ಜ್ ಹಾಕಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವುದು. ಈಗ ಅದ್ರ ಮಧ್ಯಾಹ್ನದಾಗ ರೈಸ್ ಉಳಿತು, ಅದನ್ನು ಮೊಟ್ಟೆ ಹೊಡೆದು ಎಗ್ ರೈಸ್ ಮಾಡೋದು. ಚಲೋ ಆಯ್ತು ಮತ್ತೆ ಎಗ್ ರೈಸ್. ಇವನಿಗೆ ಇದು ಫೇವ್ರೇಟ್ ಅಲ್ರಿ, ನಿಮ್ಗೆ ಗೊತ್ತಾಯ್ತು, ಕಾಮಿ ಹೊರಗಿದ್ರೆ ಗೊತ್ತಿರ್ತೈತಿ. ಮನ್ವಿತ್ಗೆ ಆಲ್ಮೋಸ್ಟ್ ಎಗ್ ರೈಸ್ ಇಷ್ಟಪಡ್ತೀನಿ ನಾವು, ಅದಕ್ಕಾಗಿ ಬಂದ ತಕ್ಷಣ ಎಗ್ ರೈಸ್ ಮಾಡಿದ್ವಿ ನೋಡಿರಿ. 10 ನಿಮಿಷ ಪಟ. ಮಳೆ ಆಯ್ತು ಮಧ್ಯಾಹ್ನದಾಗ ತನ್ನ ಜೋರಾಗೈತಲ್ಲ. ಈ ರೈಸ್ ನೋಡಿರಿ ನಾನು ಡಿಫ್ರೆಂಟ್ ಮಾಡೀನಿ. 1 ಗ್ಲಾಸ್ ಚುಲಾಕಿ ಹಾಕಿದ್ರೆ 1 ಗ್ಲಾಸ್ ರೇಷನ್ ಅಕ್ಕಿ ಮಾಡ್ತೀನಿ ರೀ ನಾನು. ಅಂದ್ರೆ ಹೊಟ್ಟೆ ತುಂಬಂಗೆ ಆಗ್ತೈತೆ ರೀ ಅದು. ಬರೀ ಚುಲಾಕಿ ಅನ್ನ ಊಟ ಮಾಡಿದ್ರೆ ಹೊಟ್ಟೆ ತುಂಬಿದ ಫೀಲ್ ಬರೋದಿಲ್ಲ ರೀ ನನಗೆ. ಹಾಗಾಗಿ ಆಮೇಲೆ ಇನ್ನೊಂದು ಅಕ್ಕಿನೇ ಶೋ ಮಾಡ್ಬೋದು, ಅಕ್ಕಿ ರೊಕ್ಕ ನೋಡಿಸ್ಬೋದು. ಯಾಕಂದ್ರೆ ನಾವೆಂಥ ಚುಲಾಕಿ ತೊಗೊತೀವಿ ಅಂದ್ರೆ 65ರಿಂದ 70 ರೂಪಾಯಿ ಅದಾವೆ ರೀ ಚಲೋ ಅಕ್ಕಿ. ಹಾಂ, ಪರಿಸರ ಉಳಿಸ್ಬೇಕು, ದುಡ್ಡನ್ನು ಉಳಿಸ್ಬೇಕು. ದುಡ್ಡಿಗಿಂತ ಜಾಸ್ತಿ ಪರಿಸರ ಉಳಿಸ್ಬೇಕಪ್ಪ ಜಲ. ಎಷ್ಟೋ ಜನ ಕಮೆಂಟ್ ಹಾಕಿರಿ ಚಾ ರೇಟ್ ನಿಮ್ಮದು ಭಾಳ ಕಡಿಮೆ ಅಂತ ಹೇಳಿ. ಅಂದರೆ ಏನು ಮಾಡ್ಬೇಕ್ರಿ, ನಮ್ಮ ಇರೋದು ಹಂಗೈತಿ. ನೋಡೋದಿಲ್ಲ ಇಷ್ಟೊತ್ತನ ವೀಡಿಯೋನ ಟೈಪ್ ಅದ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ಲಮ್ ಏರಿಯಾ ಟೈಪ್, ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದ್ರೆ ನಮ್ಮ ಆಡು ಭಾಷೆ ಒಳಗೆ ಏನಂತಾರೆ ಅಂದ್ರೆ ಉತ್ತರ ಕನ್ನಡ ಭಾಷೆ ಒಳಗೆ ಹಸಿರು ಕಾಡು ಅಂತಾರೆ. ಹಸಿರು ಕಾಡು ಇದ್ದವರು ಭಾಳ ಅದರಲ್ಲಿ. ಹಾಗಾಗಿ ಅವ್ರಿಗೆ ಅದು 5 ರೂಪಾಯಿನೂ ವಜ್ಜನ ಆಗಿಬಿಟ್ಟಿರ್ತದೆ. ಯಾಕಂದ್ರೆ ಅಫಿಷಿಯಲಾಗಿ ಯಾವಾಗಾರ ಒಂದ್ಸಲ ಚಾ ಕುಡ್ದು ಬಿಡೋರಲ್ರಿ ಅವರು. ಒಂದು ದಿವಸ ಅವ್ರು ಬಂದರೆ ಮಿನಿಮಮ್ 5ರಿಂದ 6 ಚಾ ಕುಡಿರೋಂತೂ ಅದಾರ ಖಾಯಂ. ಆಮೇಲೆ ಗ್ಯಾಂಗ್ ತೊಗೊಂಡು ಬರ್ತಾರಲ್ರಿ, ಈ ಥರ ಕೆಲಸ ಮಾಡಿಸೋರು, ಮೇಸ್ತ್ರಿಗಳಾಗಿರ್ಬೋದು, ಗುಂಡಿ ಕೆಲಸ ಮಾಡಿಸೋರು, ಪೇಂಟಿಂಗ್ ಕೆಲಸ ಮಾಡಿಸೋರು. ಹಿಂಗೆ ಬಂದ್ರೆ 8 ಜನ ಬರ್ತಿರ್ತಾರೆ. ಅವ್ರಿಗೆ 3-4 ಸಲ ಬಂದರೆ ಎಷ್ಟು ಆಗ್ತೈತಲ್ಲ, ಅದು ಆ ಟೈಪ್ ಲೆಕ್ಕ ಹಾಕ್ಬೇಕು ನಾವು. ಹಾಗಾಗಿ ನಾನು ಇನ್ನು ಕ್ವಾಂಟಿಟಿ ಕಡಿಮೆ ಮಾಡ್ಬೇಕು ಬಿಟ್ರೆ ಬೇರೆ ಆಪ್ಷನ್ ಸದ್ಯಕ್ಕಿಲ್ಲ. ನಂಗೆ ಈ ಸಲ ಭಾಳ ಆಸೆ ಐತೆ ರೀ, ಜೂನಿಂದ 7 ರೂಪಾಯಿ ಟೀ ಮಾಡ್ಬೇಕಂತೇಳಿ. ನೋಡಿದ್ರೆ ನಮ್ಮ ಕಸ್ಟಮರ್ದು ಅನಿಸಿಕೆ ಏನೈತೆ ಅಂತೇಳಿ. ಹಾಗಾಗಿ ಅಂಜಿಕೆ ಬರತೈತಿ, ಮತ್ತೆ ಎಲ್ಲಿ ಬಿಡೋಕೆ ಹೋಗಲಿ ಅಂಥೇಳಿ ಒಂದು ಬದಲಾವಣೆ ಏನು ಮಾಡಿದೆ ಅಂತಂದ್ರೆ 5 ರೂಪಾಯಿಗೂ ಚಾ ಪಾರ್ಸಲ್ ಕೊಡ್ತಿದ್ದೆ ನಾನು. 5 ರೂಪಾಯಿ ಚಾ ಪಾರ್ಸಲ್ ತೊಗೊಂಡ್ರೆ 2ರಿಂದ 3 ಜನ ಕುಡಿತಾರೆ ಪೇಪರ್ ಕಪ್ ಒಳಗೆ, ಸಣ್ಣ ಪೇಪರ್ ಕಪ್ ಒಳಗೆ. ಹಾಗಾಗಿ ನಾನು ಅದನ್ನು 5 ರೂಪಾಯಿ ಪಾರ್ಸಲ್ ಕೊಡೋದನ್ನು ಬಂದ್ ಮಾಡೀನಿ. ಅದೊಂದು ನೋಡ್ರಿ 10 ರೂಪಾಯಿ ಕೊಡಾಕತ್ತೀನಿ. ಹಿಂಗದ್ರಿ ನಮ್ಮ ಅಂಗಡಿದ. ಆಮೇಲೆ ಮತ್ತು ದಿನ ಒಂದು ಗೋಳು ನಾಟಕ ಅದು ಇದು ಅಂತಿದ್ರು. ಅದಕ್ಕೆ ನಾನು ಬೇರೆ ಯಾವ ವಿಷಯನೂ ಮಾತಾಡಕತ್ತಿಲ್ಲ, ನನ್ನ ಅಂಗಡಿ ವಿಷಯನ ಅಷ್ಟೇ ಮಾತಾಡತ್ತೇನೆ. ಮತ್ತು ಸಿಗೋಣ್ರಿ ನಾಳೆ ಒಳಗೆ.